ಈ ವೇದಿಕೆಯಲ್ಲಿ ಕುಳಿತು ನಾವು ನೋಡುವಾಗ ಭವ್ಯ ಭಾರತದ ಚಿತ್ರಣ ಬದಲಾಗತಕ್ಕಂತಹ ಒಂದು ಕಾಲ ಮುಂದೆ ಬರ್ಬೋದು ಅಂಥೇಳಿ ಅನ್ನಿಸ್ತಾ ಉಂಟು. ಭಾಷಣದ ಭಾಷೆಗಳನ್ನು ನಾನು ನಿಮ್ಮ ಮುಂದೆ ಬಳಸೋದೇ ಇಲ್ಲ. ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಮಾತಾಡಿದಾಗ ಮಾತಾಡಿಬಿಡ್ತೇನೆ. ಭಾಳ ದೂರದಿಂದ ಬಂದಿದ್ದೇವೆ ನಾವು, ಬೆಂಗಳೂರಿಂದ. ನಿಮ್ಮ ಜೊತೆಯಲ್ಲಿ ಇಷ್ಟು ಕಾಲ ಕಳಿಬೇಕು ಅಂತಲೇ 25 ವರ್ಷ ಟಿ ವಿಗಳಲ್ಲಿ ಮಾತಾಡಿದ್ದೇನೆ. ನಿಮ್ಮ ಮನೆ ಟಿ ವಿಗಳಲ್ಲಿ ನಾವು ಬಂದಿದ್ದೇವೆ. 28 ವರ್ಷ ಔಷಧಗಳನ್ನು ಈ ನಾಡಿನ ಜನರಿಗೆ ವೈದ್ಯಕೀಯ ಸೇವೆಯಲ್ಲಿ ಕೊಟ್ಟಿದ್ದೇನೆ. ಇಷ್ಟು ವರ್ಷ ಕೊಡುವಾಗ ಸುಮಾರು ಪೇಷಂಟ್ಗಳನ್ನು ನೋಡಿದಾಗ ಕ್ಯಾನ್ಸರು, ಕಿಡ್ನಿ ಪ್ರಾಬ್ಲಮ್ಮು, ಪ್ಯಾಂಕ್ರೆಟೈಟಿಸ್ಸು, ಲಂಗ್ಸ್ ಪ್ರಾಬ್ಲಮ್ಮು ಎಲ್ಲವನ್ನೂ ನೋಡಿದ್ವಿ. ಮುಸ್ಲಿಮರಿಗೆ ಒಂದು ರೀತಿ ಕ್ಯಾನ್ಸರು, ಕ್ರೈಸ್ತರಿಗೆ ಒಂದು ರೀತಿ ಕ್ಯಾನ್ಸರು, ಹಿಂದೂಗಳಿಗೆ ಒಂದು ಕ್ಯಾನ್ಸರು ಅಂತ ಇಲ್ಲವೇ ಇಲ್ಲ, ಬರಲೇ ಇಲ್ಲ. ಅದು ರೋಗಗಳಲ್ಲಿ ವಿಭಿನ್ನವಾದಂಥದ್ದು ಜ್ವರ ಅಂತ ಕಾಣಲೇ ಇಲ್ಲ. ಕೊರೋನಾ ಬಂದ ಸಂದರ್ಭದಲ್ಲಿ ಇಡೀ ವಿಶ್ವ ದಡದಡ ಆಗೋಯ್ತು. ದೊಡ್ಡಣ್ಣ ಅಂತ ಕರೆಸ್ಕೊಂಡಂಥ ಅಮೇರಿಕ, ಜರ್ಮನಿ, ಫ್ರಾನ್ಸ್, ಬ್ರಿಟನ್ ಏನು ಈ ಲೈಟ್ ಹುಳಗಳು ಬಿದ್ದು ಸತ್ತಂಗೆ ಸತ್ತರು. ಆ ಸಂದರ್ಭದಲ್ಲಿ ನಾನು ಟಿ ವಿನಲ್ಲಿ ಹೇಳಿಕೆ ಕೊಟ್ಟಿದ್ದೆ, ಭಾರತದಲ್ಲಿ ಒಂದು ದೊಡ್ಡ ಶಕ್ತಿ ಇರೋದು, ಶ್ರೀಮಂತಿಕೆ ಯಾವುದಿದೆ ಅಂದರೆ ದೈವಿಕ ಶಕ್ತಿ ಇದೆ. ಹಾಗಾಗಿ ಭಾರತದ ಜನರನ್ನು ಅಲ್ಲಾಡಿಸ್ಲಿಕ್ಕೆ ಈ ಕೊರೋನಾಕ್ಕೆ ಸಾಧ್ಯವೇ ಇಲ್ಲ ಅಂತ. ಇಡೀ ಜಗತ್ತಿನಲ್ಲಿ ಎಲ್ಲರೂ ಮಾಸ್ಕ್ ಹಾಕ್ಕೊಂಡೇ ಮುಖಕ್ಕೆ ಮೂಗಿಗೆ ಹಾಕ್ಕೊಂಡು ಹೋದರು. ಪ್ರಪಂಚದಲ್ಲಿ ಕುತ್ತಿಗೆಗೆ ಮಾಸ್ಕ್ ಹಾಕ್ಕೊಂಡಿದ್ದ ಜನ ಇದ್ದದ್ದು ಭಾರತದಲ್ಲಿ ಮಾತ್ರ. ಯಾರಾದರೂ ಮೂಗಿಗೆ ಬಾಯಿಗೆ ಹಾಕಿದ್ದಾರೆ ನೋಡಿ, ಪೊಲೀಸ್ನವ್ರು ಕಂಡಾಗ ಮಾತ್ರ ಮೇಲೆ ಎಳ್ಕೊಳ್ಳೋದು, ನಾವು ಕೇಸ್ ಹಾಕ್ತಾರೆ ಅಂತ. ಆದರೂ ಬದುಕಿದ್ದೇವೆ ನಾವು. 150 ಕೋಟಿ ಜನ ಇದ್ದಂಥ ಈ ಭಾರತ ಒಂದು 50 ಕೋಟಿ ಜನ ಕಳೆದೋಗ್ಬಿಡ್ತಾರೆ ಅಂದ್ಕೊಂಡಿದ್ರು. ಇಲ್ಲ, ಇಡೀ ಜಗತ್ತಿನಲ್ಲಿ ಒಂದು ದೇವರ ಮನೆ ಅಂತಿದ್ದರೆ ಅದು ಭಾರತ ಅನ್ನೋದನ್ನು ಮರೆಯಾಗಿಲ್ಲ. ಎಲ್ಲ ಸಮಾಜದವರು ಸೇರಿ ಇಡೀ ವಿಶ್ವಕ್ಕೆ ಪಾಠ ಹೇಳ್ತಕ್ಕಂಥ ರಾಷ್ಟ್ರ ಇದು ಭಾರತ ಆಗಿರೋದು. ನಾವು ನೋಡ್ತಾ ಇದ್ದೇವಲ್ಲ, ದಿನ ಬೆಳಗಾದ್ರೆ ಯುದ್ಧ, ಚಿತ್ರಹಿಂಸೆ, ಕಡಿಯೋದು, ಕೊಲ್ಲೋದು, ಯಾವ ರೀತಿ ಮಕ್ಕಳು ಅಂತಿಲ್ಲ, ಹೆಣ್ಮಕ್ಳು ಅಂತಿಲ್ಲ, ಹೆಂಗಸರು ಅಂತಿಲ್ಲ, ಗಂಡಸರು ಅಂತಿಲ್ಲ, ಆ ರೀತಿ ಚಿತ್ರಹಿಂಸೆ ನಡೀತಾ ಇರುವಂಥದ್ದು ಎಲ್ಲಿ? ನಮ್ಮ ದೇಶದಿಂದ ಹೊರಗಡೆ. ಕ್ರೈಸ್ತರು, ಮುಸಲ್ಮಾನರು, ಅದು ಏನು ಧರ್ಮದ ಯುದ್ಧ. ಆದರೆ ನಮ್ಮಲ್ಲಿ ದೀಪಾವಳಿಯನ್ನು ಒಟ್ಟಿಗೆ ಸೇರಿ ಆಚರಿಸಿದ್ದೇವೆ, ನಮ್ಮಲ್ಲಿ ಈದ್ ಮಿಲಾದನ್ನು ಆಚರಿಸಿದ್ದೇವೆ, ನಾಡ್ದು ಕ್ರಿಸ್ಮಸ್ಸನ್ನು ಸಹ ಈ ದೇಶ ಆಚರಿಸ್ತದೆ. ಇದನ್ನು ನೋಡಿ ಅಲ್ವಾ ಕಲಿಬೇಕು ಬೇರೆ ದೇಶ. ನನಗೆ ಬಹಳಷ್ಟು ಜನ ಇವತ್ತು ಮಧ್ಯಾಹ್ನದವರೆಗೂ ಸಹ ಫೋನ್ ಮಾಡಿದ್ದಾರೆ. ಸ್ವಾಮೀಜಿ, ಹಿಂದುತ್ವದ ಬಗ್ಗೆ ನೀವು ಮಾತಾಡಿದವರು, ಮಂಗಳೂರಿನಲ್ಲಿ ಎಲ್ಲ ಕಡೆ ನಿಮ್ಮದು ಫೋಟೋ ಕಾಣ್ತಾ ಇದೆ, ನೀವು ಮುಸ್ಲಿಮರು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀರಾ ಅಂತ ನನಗೆ ಕೇಳಿದ್ದಾರೆ. ನನಗೆ ಫೋಟೋ ಎಲ್ಲಿ ಹಾಕಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ, ನನಗೆ ಬರುವಾಗಷ್ಟೇ ನೋಡಿದೆ. ನಾನು ಹೇಳಿದೆ, ಮುಸ್ಲಿಮರ ಕಾರ್ಯಕ್ರಮಕ್ಕೆ ಹೋಗ್ತಿಲ್ಲ, ನಮ್ಮ ಮಂಗಳೂರಿನವ್ರ ಕಾರ್ಯಕ್ರಮಕ್ಕೆ ಅಂತಲೇ ಹೋಗ್ತಾ ಇದ್ದೇನೆ, ಯಾವುದೋ ಬೇರೆ ದೇಶಕ್ಕೇನು ಹೋಗ್ತಾ ಇಲ್ಲ ನಾನು. ನಮ್ಮಲ್ಲಿ ಈ ಒಗ್ಗಟ್ಟನ್ನು ಹೊಡಿಬೇಕಂತಲೇ ಚೈನಾ ಕಾಯ್ತಾ ಇರೋದು, ಈ ಒಗ್ಗಟ್ಟನ್ನು ಹೊಡಿಬೇಕಂತಲೇ ಪಾಕಿಸ್ತಾನ ಕಾಯ್ತಾ ಇರೋದು, ಈ ಒಗ್ಗಟ್ಟನ್ನು ಹೊಡಿಬೇಕಂತಲೇ ಬಾಂಗ್ಲಾ ಮತ್ತು ಅಫ್ಘಾನಿಸ್ತಾನ ಕಾಯ್ತಾ ಇದೆ. ಇದೆಲ್ಲದಕ್ಕಿಂತ ಮಿಗಿಲು ಈ ಒಡೆದು ಚೂರಾದರೆ ನನಗೂ ಒಳ್ಳೆಯದು ಅಂತ ಅಮೇರಿಕನೂ ಕಾಯ್ತಾ ಇದೆ. ನೆನ್ಪಿಟ್ಕೊಳ್ಳಿ, ನಮ್ಮಲ್ಲಿ ದೇವರು ಅನ್ನುವಂಥ ಶಬ್ದವನ್ನು ನಮ್ಮ ಖಾಲಿದ್ ಸಾಬ್ರು ಎಷ್ಟು ಚಂದ ಕನ್ನಡ ಮಾತಾಡಿದರು. ಅವ್ರದ್ದು ಮುಸ್ಲಿಂ ಕನ್ನಡ ಅಂತ ಅನ್ನಿಸ್ಲೇ ಇಲ್ಲ. ನಾನು ಇಲ್ಲಿ ಹೇಳ್ತಾ ಇದ್ದೆ, ಅಷ್ಟು ಸೊಗಸಾದಂಥ ಕನ್ನಡ. ಅವರು ಹೇಳುವಾಗ ಹೇಳಿದರು, ದೇವರು ಪ್ರವಾದಿಗಳು ಹೇಳಿದರು,
ದೇವರನ್ನು ನಂಬಿ ಅಂತ ಬುದ್ಧರು ಹೇಳಿದರು, ಜೈನರು ಹೇಳಿದರು, ಹಿಂದೂ ಗುರುಗಳಲ್ಲಿ ಹೇಳಿದರು. ಒಟ್ಟಿನಲ್ಲಿ ದೇವರಿಗೆ ಆಕಾರ ಇಲ್ಲ ಅನ್ನೋದನ್ನು ಕುರಾನ್ ಹೇಗೆ ಹೇಳ್ತೋ, ದೇವರಿಗೆ ರೂಪ ಇಲ್ಲ ಅನ್ನೋದನ್ನು ಮತ್ತೊಂದು ಧರ್ಮ ಏನು ಹೇಳ್ತೋ, ನಿಮ್ಮ ಕನ್ನಡದಲ್ಲೇ ಅದನ್ನು ಬರೆದಿದ್ದಾರೆ. ದೇವರು ಅಂತ. ಏನು ದೇವರು ಅಂದರೆ? ದೇಹ ಇಲ್ಲದವನು, ವರ್ಣ ಇಲ್ಲದವನು, ರೂಪ ಇಲ್ಲದವನು, ಅದೇ ದೇವರು ಅನ್ನೋದನ್ನು ಕನ್ನಡವೇ ನಿಮ್ಮ ಮುಂದೆ ಹೇಳಿಕೊಟ್ಬಿಡ್ತು. ಸಿಂಪಲ್ಲಾಗಿ ನಮಗೆ ಮೀರಿ ನಿಂತಿರುವಂಥದ್ದು. ಮೀರಿ ದೇವರು ಎಲ್ಲಿದ್ದಾನೆ ಸ್ವಾಮಿ? ನಿಮ್ಗೆ ಈಗಲೂ ನಾನು ದೇವರನ್ನು ತೋರಿಸಬಲ್ಲೆ, ಧೈರ್ಯ ಮಾಡಬೇಕು ನೀವು ಅಷ್ಟೇ. ಇಲ್ಲಿ ನಾನು ಮಾತಾಡ್ತಿರುವಂಥ ಮೈಕು ಕರೆಂಟ್ ಹೋದರೆ ಮೈಕ್ ಶಬ್ದ ಕೇಳೋದಿಲ್ಲ. ಲೈಟ್ ಉರಿತಾ ಇದೆ, ಆ ಲೈಟು ಬೆಳಕು ಬರ್ತದೆ, ಅದ್ರ ಒಳಗಡೆ ವೈರಲ್ಲಿ ಇರುವಂಥ ಪವರ್ ಇರೋದರಿಂದ ಅಲ್ಲಿ ಲೈಟ್ ಉರಿತಾ ಇದೆ. ಜಗತ್ತಿನಲ್ಲಿ ಬೆಳಕು ಬರ್ತಾ ಇದೆ, ಅದೇ ಥರದೊಂದು ಪವರು ಅಲ್ಲಿ ಉರಿಸ್ತಾ ಇರೋದರಿಂದ ಈ ಜಗತ್ತು ಬೆಳಗ್ತಾ ಇದೆ. ಹಾಗಾದರೆ ಆ ದೇವರು ಒಂದೇ, ಆ ಪವರು ಒಂದೇ, ಈ ಪವರು ಒಂದೇ, ಒಳಗಡೆ ಇರ್ತಕ್ಕಂಥ ಆತ್ಮ ಅನ್ನುವಂಥ ಪವರು ಒಂದೇ. ಇದು ಅದ್ವೈತ ಅಂತ ಶಂಕರಾಚಾರ್ಯರು ಹೇಳಿದರು. ದೇವರು ಕಾಣ್ತಾನೆ ಸ್ವಾಮಿ? ಕಂಡೇ ಕಾಣ್ತಾನೆ, ಕಣ್ಣಿಗೆ ಕಾಣೋದಿಲ್ಲ, ನೀನು ಅನುಭವಿಸಿಯೇ ನೋಡಬೇಕು. ದೇವರು ಕಾಣೋದಿಲ್ಲ, ಒಳಗಡೆ ಬಂದಂಥ ಸಂತೋಷ ಕಾಣೋದಿಲ್ಲ, ಒಳಗೆ ಇರ್ತಕ್ಕಂಥ ನೋವು ಸಹ ಕಾಣೋದಿಲ್ಲ. ಹಾಗಾದ್ರೆ ನೋವು ಇದೆಯಾ ಇಲ್ವಾ? ನೋವಿದೆ. ತೋರಿಸು ನನಗೆ. ನೋವು ಹೆಂಗೆ ತೋರಿಸೋದು ನಾನು? ಅಯ್ಯೋ ನನಗೆ ಸೊಂಟ ನೋವಿದೆ, ಕಾಲು ನೋವಿದೆ, ತೋರಿಸೋದು ಹೇಗೆ? ಅನುಭವಿಸಿಯೇ ನೋಡಬೇಕು. ನಾನು ಈಗ ಹೇಳಿದ್ನಲ್ಲ, ಲೈಟ್ ಕಾಣ್ತದೆ, ಒಳಗಡೆ ಇರೋ ತಂತಿನಲ್ಲಿರುವಂಥ ಕರೆಂಟು ನಿಮಗೆ ಕಾಣೋದಿಲ್ಲ. ಹಾಗಾದ್ರೆ ಉಂಟ ಇಲ್ವಾ? ಮುಟ್ಟಿಯೇ ನೋಡಿ. ಮುಟ್ಟಿದ ತಕ್ಷಣ ದೇವರು ಕಾಣ್ತಾನೆ ಅವನಿಗೆ, ಖಂಡಿತ. ಮತ್ತು ಅವ ನಮಗೆ ಕಾಣೋದಿಲ್ಲ. ಅವ ಎಲ್ಲಿ ಹೋಗ್ತಾನೆ? ದೇವ್ರ ಹತ್ರಕ್ಕೆ ಹೋಗಿಬಿಡ್ತಾನೆ. ಯಾವುದೇ ವೈರನ್ನು ಮುಟ್ಟಿದ ತಕ್ಷಣ ಆ ದೇವರು ಕರ್ಕೊಂಡು ಬಿಡ್ತಾನೆ. ಯಾಕೆಂದ್ರೆ ಅಲ್ಲಿ ಶಕ್ತಿ ಇದೆ, ಇಲ್ಲಿ ಟ್ಯಾಲಿ ಆಗಿಬಿಡ್ತದೆ. ಮನೆಗೆ ಹೋಗಿ ಯಾರು ಟ್ರೈ ಮಾಡಿ ನೋಡಬೇಡಿ ನಾನು ಹೇಳಿದೆ ಅಂತ. ಒಟ್ಟಿನಲ್ಲಿ ಭಗವಂತದ ಶಕ್ತಿ ನಮಗೆ ಮೀರಿ ನಿಂತಿದೆ. 16 ವರ್ಷ ನಾನು ಡಾಕ್ಟ್ರಾಗಿ ಕೆಲಸ ಮಾಡುವಾಗ ಶಿವಮೊಗ್ಗದಲ್ಲಿ ಟಿಪ್ಪು ನಗರ ಅಂತ ಒಂದು ಏರಿಯಾ, ಅದರ ರಾಮ್ ಮನೋಹರ್ ಲೋಹಿಯಾ ಅಂತ ಒಂದು ಏರಿಯಾ, ಅಣ್ಣಾನಗರ ಅಂತ ಒಂದು ಏರಿಯಾ. ಹಿಂದೂಗಳು ಇದ್ದರು, ಮುಸ್ಲಿಮರು ಇದ್ದರು. ಮುಸ್ಲಿಮರು ಸ್ವಲ್ಪ ಜಾಸ್ತಿ ಇದ್ದರಲ್ಲಿ. ಎಲ್ಲರನ್ನು ಒಂದೇ ರೀತಿಯಾದಂಥ ಚಿಕಿತ್ಸೆ ಕೊಟ್ಟು ನಾನು ನೋಡಿದ್ದೇನೆ. ಅವರೆಲ್ಲರೂ ಅದೇ ರೀತಿ ಅವರವರ ಕುಟುಂಬದಲ್ಲಿ ಒಬ್ಬರು ವೈದ್ಯರನ್ನು ತನ್ನ ಕುಟುಂಬದ ಜನ ಆಗಿ ಅವರು ಮುಸ್ಲಿಮರಲ್ಲಿ ಪ್ರೀತಿಸಿದ್ದಾರೆ. ನಾವು ಸ್ವಾಮಿಗಳ 10 ವರ್ಷದ ಮೇಲೆ ಸುಮ್ಮನೆ ನಾನು ಏರಿಯಾ ನೋಡಬೇಕು ಅಂತ ಹೋದಾಗ ಮುತ್ತಿಗೆ ಹಾಕಿದ್ರು, ನಮ್ಮ ಮನೆಗೆ ಬರಬೇಕಂತ ಕಂಡ್ರು. ಆ ಪ್ರೀತಿಯಲ್ಲಿ ಯಾವ ಜಾತಿ ಕಾಣಲಿಲ್ಲ, ಯಾವ ಧರ್ಮ ಕಾಣಲಿಲ್ಲ, ಅದು ಮನುಕುಲವಾಗಿ ಕಂಡಿತ್ತು. ಅದು ಈ ಮಾನವ ಧರ್ಮ ಅಂತ. ಇದು ನಿಜವಾಗ್ಲೂ ನನಗನ್ಸುತ್ತೆ ಯುನಿವೆಫ್ ಏನಾದ್ರು ಮಾಡುವಂಥ ಈ ಪ್ರಕ್ರಿಯೆ ಇಡೀ ಭಾರತಕ್ಕೆ ವ್ಯಾಪಿಸಿಬಿಟ್ರೆ ಈ ಭಾರತವನ್ನು ಅಲ್ಲಾಡಿಸುವಂಥ ರಾಷ್ಟ್ರ ಇನ್ನೊಂದು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಬಲಿಷ್ಠವಾಗಿ ಬಿಡ್ತದೆ. ಏನು ನಮ್ಮಲ್ಲಿ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ವ್ಯಾಪಾರ ಪ್ರಾರಂಭ, ದುಡಿಮೆ ಪ್ರಾರಂಭ. ಅವನು ಮುಸ್ಲಿಮು, ಅವನು ಕ್ರಿಶ್ಚಿಯನ್ನು, ಇವನು ಹಿಂದೂ ಅಂತಿಲ್ಲ. ಅವ್ರ ಹತ್ರ ಹಣ್ಣು ತಗೊಳ್ಬೇಕು, ಇವನ ಹತ್ರ ಮೀನು ತಗೊಳ್ಬೇಕು, ಮತ್ತೊಬ್ಬನ ಹತ್ರ ಅಕ್ಕಿ ತಗೋಬೇಕು, ಇನ್ನೊಬ್ಬನ ಹತ್ರ ಹಾಲು ತಗೋಬೇಕು, ಇನ್ನೊಬ್ಬರ ಹತ್ರ ಚಿಕಿತ್ಸೆ ತಗೋಬೇಕು. ಎಲ್ಲರ ಹತ್ರನೂ ಸೇರಿ ಬದುಕಬೇಕು. ಆ ಬದುಕ್ತಾ ನಾವು ಎಲ್ಲಿ ತಪ್ಪುತ್ತಾ ಇದ್ದೇವೆ? ಹಾಗಾದರೆ ಈ ದೇಶ, ಈ ನಾಡು ಮುಂಚೆ ಇದ್ದಾಗಿದೆಯಾ? ನಾವಿಲ್ಲಿ ಕೂತ್ಕೊಂಡು ಭಾಷಣ ಮಾಡಿ ದೊಡ್ಡತನ ಮಾನವ ಧರ್ಮ ಅಂತ ಹೇಳ್ತಿದ್ದೀವಲ್ಲ, ಹಾಗಾದ್ರೆ ಆತ್ಮವಿಮರ್ಶೆ ಮಾಡ್ಕೊಳ್ಬೇಕು. ಎಲ್ಲಿ ತಪ್ಪಿದ್ದೇವೆ ಅದನ್ನು ಸರಿ ಮಾಡಿಕೊಳ್ಳೋದು ಇವತ್ತು ಈ ಕಾರ್ಯಕ್ರಮಕ್ಕೆ ನಿಜವಾದ ಶೋಭೆ ತರ್ತದೆ. 77 ದಿವಸ ಈ ಪ್ರವಾದಿಗಳ ಸಂದೇಶವನ್ನು ಸಾರ್ತಾ ಜನರನ್ನು ಎಚ್ಚೆತ್ತಿಸ್ತಾ ಒಂದು ಸಂಘಟನೆ ಕೆಲಸ ಮಾಡ್ತದೆ ಅಂತಂದರೆ ಈ ಸಮಾಜ ಎಷ್ಟು ಗುರುತಿಸಿದೆ ಅನ್ನೋದು ಬಹಳ ಮುಖ್ಯ. ಕೇವಲ ವಿರೋಧವನ್ನೇ ನಾವು ವ್ಯಕ್ತಪಡಿಸಿ ಪ್ರಚಾರಪಡಿಸಿ ವೈಭವೀಕರಿಸ್ತಾ ಇದ್ದಾಗ ಒಳ್ಳೆಯದನ್ನು ಎಷ್ಟು? ಇವತ್ತೇನಾದರೂ ಸುದ್ದಿ ಆಗಬೇಕಂತಂದರೆ ಈ ನಮ್ಮ ಕಾರ್ಯಕ್ರಮದಲ್ಲಿ
ರಫೀಯುದ್ದೀನ್ ಅವರು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿದರು, ಕಲಿದವರು ಅಷ್ಟು ಚೆಂದಾಗಿ ಮಾತಾಡಿದರು, ಅವರೆಲ್ಲ ಜನ ಸೇರಿದರು ಅಂತ ದೊಡ್ಡ ಸುದ್ದಿ ಆಗೋದಿಲ್ಲ. ಇಬ್ಬರು ಪ್ರೊಫೆಸರು ಕ್ರೈಸ್ತರು ಇದು ಫಾದರ್ ಒಬ್ಬರು ಬಂದಿದ್ದರು, ಸ್ವಾಮಿಗಳಿಗೊಂದು ಬಂದಿದ್ದರು, ಅವರಿಗೆ ಹಲ್ಲೆ ಮಾಡಿಬಿಟ್ರು ಅಂದರೆ ನಾಳೆ ನ್ಯಾಷನಲ್ ನ್ಯೂಸ್. ನೆಗೆಟಿವ್ ಇದ್ರೇ ನಮ್ಮಲ್ಲಿ ಸುದ್ದಿ ಜಾಸ್ತಿ. ಅದಾಗೋದಲ್ಲ, ಪಾಸಿಟಿವ್ ಸುದ್ದಿ ಆಗಬೇಕು, ಪಾಸಿಟಿವ್ ಬರಬೇಕು. ಪಾಸಿಟಿವ್ ಬರೋದೇ ಇಲ್ಲ, ನೆಗೆಟಿವ್ ಹಬ್ತದೆ. ನಾನೀಗ ಇದ್ರ ಹಿಂದೆ 2 ವರ್ಷದ ಹಿಂದೆ ಧರ್ಮದಂಗಲ್ ಆಗಿತ್ತು ಕರ್ನಾಟಕದಲ್ಲಿ, ನಿಮಗೆಲ್ಲ ನೆನಪಿರಬೇಕು. ಎಷ್ಟರ ಮಟ್ಟಕ್ಕಾಗಿತ್ತು ಅಂದರೆ, ಮುಸ್ಲಿಮರಲ್ಲಿ ಏನೂ ಪರ್ಚೇಸ್ ಮಾಡಬಾರ್ದು, ಹಿಂದೂಗಳು ನಾವು ಬೇರೆ ಇರಬೇಕು, ಆ ಮಟ್ಟಕ್ಕಾಯಿತು. ಕಲ್ಲಂಗಡಿ ಹಣ್ಣುಗಳನ್ನೆಲ್ಲ ರಸ್ತೆಗೆ ಎಸೆಯುವಂಥ ಪರಿಸ್ಥಿತಿಗೆ ಬಂತು. ಎಲ್ಲ ಮಿತಿಮೀರಿ ಹೋಗುವಂಥ ಸಂದರ್ಭದಲ್ಲಿ ನಾನು ಬೆಂಗಳೂರಿನಲ್ಲೊಂದು ಸೌಹಾರ್ದ ಸಭೆಯನ್ನು ಕರೆದು ಎಲ್ಲ ಮೌಲಿಗಳು 27 ಜನ ಮೌಲಿಗಳು ಮೌಲಾನಗಳು ಎಲ್ಲ ಸೇರಿದರು. ಆ ಸಭೆಯಲ್ಲಿ ಆತ್ಮವಿಮರ್ಶೆ ಮಾಡಿಕೊಳ್ಳಿ, ಪ್ರವಾದಿಗಳ ಸಂದೇಶವನ್ನು ನಿಮ್ಮ ಜನರಿಗೆ ಬೋಧನೆ ಮಾಡಿ, ಯಾವ ಈ ಏನದು ಮದ್ರಸಗಳಲ್ಲಿ ಧರ್ಮೋದ್ವೇಗ ಭಾಷಣ ಮಾಡ್ತಕ್ಕಂಥ ಮೌಲಿಗಳಿದ್ದಾರ ಅವರ ಬಾಯಿಗೆ ಬೀಗ ಹಾಕಿ ಪ್ರವಾದಿಗಳ ಮಾತನ್ನು ಪ್ರಚಾರ ಮಾಡಲಿಕ್ಕೆ ಶುರು ಮಾಡಿ, ಆಗ ಸರಿಯಾಗಲಿಕ್ಕೆ ಹೋಗ್ತದೆ. ಶಾಂತಿಯನ್ನು ಬೋಧನೆ ಮಾಡಿರ್ತಕ್ಕಂಥ ಕುರಾನ್ ಅದನ್ನು ರೆಸ್ಪೆಕ್ಟ್ ಕೊಡುವಂಥದ್ದಾಗಲಿ ಅಂತ ಹೇಳಿದಾಗ 3 ತಿಂಗಳು ನನ್ನನ್ನು ಟ್ರೋಲ್ ಮಾಡಿದರು. 3 ತಿಂಗಳು ಈಗಲೂ ಹೆದರಿಸಿದರು. ಫ್ಲೈಟಿಂದ ಇಳಿದು ಬರುವಾಗಲೂ ಕೆಲವರು ಹೇಳಿದರು, ಸ್ವಾಮೀಜಿ ಬೇಡ್ದಿದ್ದು ಮಾಡ್ಕೊಳ್ತಾ ಇದ್ದೀರಿ ನೀವು, ಏನೋ ಒಂದು ಕಾರಣ ಕೊಟ್ಟು ಹೇಳಿ ಅಂತ. ಯಾವುದೋ ಕಾರಣ ಕೊಟ್ಟು ಹಿಂಜರಿಲಿಕ್ಕೆ ನಾನು ದೇಶದ್ರೋಹದ ಕೆಲಸವನ್ನು ಮಾಡಲೂ ಇಲ್ಲ, ಅಥವಾ ಇಲ್ಲಿ ಯಾವುದೋ ಕೆಟ್ಟದ್ದನ್ನು ಹೇಳಿ ಟ್ರೋಲ್ ಮಾಡ್ತೀರಾದರೆ ಅದು ಒಂದು ಪ್ರಚಾರವೇ ಮಾಡಿಬಿಡಿ. ಆದರೆ ಇಲ್ಲಿ ಟ್ರೋಲ್ ಮಾಡುವಂಥ ಸಂಗತಿ ಎಂಥದೂ ಕಾಣೋದಿಲ್ಲ. ಮುಸ್ಲಿಮರನ್ನು ನಂಬೇಡಿ ಸ್ವಾಮೀಜಿ, ಎಲ್ಲಿ ದ್ವೇಷ ಇದೆ? ಇಡೀ ದೇಶದಲ್ಲಿ ಬೇರೆ ಏನೂ ಇಲ್ಲ. ಹಿಂದೂ ಮುಸಲ್ಮಾನ್ ಬಣ್ಣಗಳಲ್ಲಿ ವ್ಯತ್ಯಾಸ. 3 ಬಣ್ಣ ನಮ್ಮಲ್ಲಿ ಇದ್ದದ್ರೊಳಗೆ ಹರಿದು ಹಂಚ್ಕೊಂಡು ಹೋಗುವಂಥ ಬಾವುಟ ಹರಿಯುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಕೇಸರಿ ನಂದು, ಹಸಿರು ಅವ್ರದ್ದು, ಮಧ್ಯದಲ್ಲಿ ಬಿಳಿ ಇವ್ರದ್ದು. ಈ ಬಾವುಟ ಹರ್ಕೊಳ್ಳೋದ ಪರಿಸ್ಥಿತಿಗೆ ನಾವು ಬಂದರೆ ಅದನ್ನು ಮಾಡಿದ್ದು ಯಾವ ಕಾರಣಕ್ಕೆ? ಎಲ್ಲಿ ತಪ್ಪಿದ್ವಿ ನಾವು? ಎಲ್ಲಿ ತಪ್ಪಿದ್ವಿ? ದುಷ್ಟರು ಇದ್ದಾರೆ ಸ್ವಾಮಿ, ಮುಸ್ಲಿಮರನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅವರು ಹಿಂದಿಂದ ಚೂರಿ ಹಾಕ್ತಾರೆ. ಯಾವುದೇ ಕಾರಣಕ್ಕೂ ನೀವು ಹೋದ್ರೆ ಅನುಭವಿಸ್ತೀರಿ. ನೀವು ಬೇಕಾದ್ರೆ ನನ್ನ ಫೇಸ್ಬುಕ್ ತೆಗೆದು ನೋಡಿ, ಅದರಲ್ಲೆಲ್ಲ ಕಮೆಂಟ್ ಇದೆ. ಯಾವಾಗಿಂದ ಹೇಳ್ತೀರಿ? ಇತಿಹಾಸ ನೋಡಿ. ಇತಿಹಾಸ ನಮಗೆ ಮಾತ್ರ ಅಲ್ಲ, ಅವರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ. ಒಂದು ಕಾಲದಲ್ಲಿ ಈ ದೇಶದಲ್ಲಿ ಜೈನ ಧರ್ಮ, ಹಿಂದೂ ಧರ್ಮ ಎರಡೇ ಇತ್ತು. ಆಮೇಲೆ ಬುದ್ಧ ಧರ್ಮ ಬಂತು. ಬುದ್ಧ ಧರ್ಮ ಬಂದ ಮೇಲೆ 11ನೇ ಶತಮಾನಕ್ಕೆ ಇಸ್ಲಾಂ ಧರ್ಮೀಯರು ಪ್ರಚಾರ ಮಾಡಲಿಕ್ಕೆ ಬರಲಿಲ್ಲ. ಇಲ್ಲಿ ಈ ದೇಶವನ್ನು ದರೋಡೆಗಾಗಿ ಕೆಲವರು ಬಂದರು ಟರ್ಕಿಯಿಂದ. ಆಮೇಲೆ ಮೊಘಲರು ಬಂದಿದ್ದರು. ಇವತ್ತು ನಾವು ನೆನಪಿಡಬೇಕಾದ್ದು ಯಾವುದು? ಒಳ್ಳೆಯದನ್ನು ನೆನಪಿಟ್ಟಿಲ್ಲ, ಕೆಟ್ಟ ದುಷ್ಟ ರಾಜರುಗಳನ್ನು ನಾವು ನೆನಪಿಟ್ಟಿದ್ದೇವೆ. ಅಲ್ಲಾವುದ್ದೀನ್ ಖಿಲ್ಜಿಗೆ 1000 ಹೆಂಡತಿಯರು. ಯಾರು ಸುಧಾರಿಸ್ಲಿಕ್ಕೆ ಸಾಧ್ಯ ಇದೆ? ಇದು ಇತಿಹಾಸ ತೆಗೆದು ನೋಡಿ. 1000 ಹೆಂಡತಿಯರು. ಔರಂಗಜೇಬ 67,000 ಜನ ಹಿಂದೂಗಳನ್ನು ಕನ್ವರ್ಷನ್ ಮಾಡಿದ. ಅದನ್ನು ತಡಿಲಿಕ್ಕೋಸ್ಕರ ಒಂದು ಧರ್ಮ ಹುಟ್ಟಿತು, ಸಿಖ್ ಧರ್ಮ. ಅದರೊಳಗಡೆ ಸಮೇತ ಈ 2 ಗುರುಗಳನ್ನು ಕೊಂದು ಹಾಕಿದ. 2ನೇ ಗುರುಗಳು ಗುರು ಗೋವಿಂದ ಸಿಂಗ್ ಅನ್ನುವಂಥ ಗುರುಗಳನ್ನು ಚಿತ್ರಹಿಂಸೆ ಕೊಟ್ಟು 4 ಮಕ್ಕಳನ್ನು ಸಂಹಾರ ಮಾಡಿ ಕೊಂದ. ಆದರೆ ಬಾದ್ಶಾ ಅಕ್ಬರ್ ಧರ್ಮವನ್ನು ಆ ಥರ ಪ್ರಚಾರ ಮಾಡಲಿಲ್ಲ. ಎಲ್ಲರನ್ನೂ ಸೌಹಾರ್ದತೆಯಲ್ಲಿ ಕಂಡ, ಅವನು ಪ್ರಚಾರಕ್ಕೆ ಬರಲಿಲ್ಲ. ಅದಾದ ಮೇಲೆ ಇಲ್ಲಿಯೂ ಸಹ ಕರ್ನಾಟಕದಲ್ಲಿ ಬಹುಮನಿ ಸುಲ್ತಾನರು ಮಾಡಿದ್ದು. ನೀವು ಯಾವುದಾದ್ರೂ ರಾಜಕೀಯ ಭಾಷಣದಲ್ಲಿ ಹೋದರೆ ಈಗಿಂದ ಹೇಳ್ರಿ ಅಂದರೆ ಇದನ್ನೆಲ್ಲ ಹೇಳುತ್ತಾ ಹೋದರೆ ಅವಾಗಿನ ದೌರ್ಜನ್ಯವನ್ನು ಕಟ್ಕೊಂಡು ಈಗೇನು. ಆದರೆ ಇತಿಹಾಸ ಮಾತ್ರ ಎಲ್ರಿಗೂ ಗೊತ್ತಿರಬೇಕು. ಇಲ್ಲಿರ್ತಕ್ಕಂಥ ಏನು ಇದೆ
ಆಗಿನ ಧರ್ಮ ದೌರ್ಜನ್ಯ, ಧಾರ್ಮಿಕ ದೌರ್ಜನ್ಯ ಈ ದೇಶದಲ್ಲಿ ನಡೆದಿದೆ. ಆಗ ಹುಟ್ಟಿ ಬದಲಾಗಿ ಆಗಿದೆ, ಅದರಿಂದ ನಡ್ಕೊಂಡು ಬಂದಾಗಿದೆ. ಇವತ್ತಿರ್ತಕ್ಕಂಥ ಮುಸಲ್ಮಾನರು ಬೇರೆ ದೇಶದಿಂದ ಬಂದಿರೋದಲ್ಲ, ನಮ್ಮವರೇ ಅನ್ನುವಂಥ ಪ್ರೀತಿನಲ್ಲಿ ನಾವು ಹಿಂದೂಗಳು, ಮುಸ್ಲಿಮರು, ಕ್ರೈಸ್ತರು, ಬೌದ್ಧರು, ಜೈನರು, ಈ 5 ಬೆರಳು ಏನಿದೆ, ಈ 5 ಬೆರಳು ಇಲ್ಲದೆ ಈ ಕೈ ಚಂದ ಕಾಣೋದಿಲ್ಲ. ಈ 5 ಬೆರಳಲ್ಲಿ ಜೈನರು ಬೇಕು, ಬೌದ್ಧರು ಬೇಕು, ಮುಸ್ಲಿಮರಿದ್ದಾರೆ, ಕ್ರೈಸ್ತಿದ್ದಾರೆ, ಹಿಂದೂಗಳಿದ್ದಾರೆ. ಆವಾಗ ಮುಷ್ಟಿ ಗಟ್ಟಿ ಆಯಿತು. ಇನ್ನೊಂದು ದೇಶ ಬಂದರೆ ಕುಟ್ಲಿಕ್ಕೆ ನಮ್ಮ ಕೈ ಬಲ ಶಕ್ತಿ ಬರ್ತದೆ. ಇದು ಬರಬೇಕು, ಇದು ಬರಬೇಕು. ಇದು ಬರಬೇಕಾದ್ರೆ ಏನು? ಈಗಿನ ಯುವ ಜನರಿಗೆ ಪ್ರವಾದಿಯವರ ಸಂದೇಶ ಹೋಗಬೇಕು. ಎಷ್ಟು ಚಂದದ ಪುಸ್ತಕವನ್ನು ಪ್ರವಾದಿಯವರ ಬಗ್ಗೆ ನಮ್ಮ ರಫೀವುದ್ದೀನ್ ಬರೆದಿದ್ದಾರೆ. ನಿಮ್ಮ ಊರಿನವರು ಇಷ್ಟು ಚಂದದ ಕನ್ನಡದಲ್ಲಿ ಅವರ ಸಂದೇಶ ಬರೆದಿದ್ದಾರೆ ಅನ್ನೋದನ್ನು ನೀವುಗಳು ಕಂಡು ಕಡೆ ಪ್ರಚಾರ ಮಾಡಬೇಕು. ಕಂಡು ಕಡೆ ಪ್ರಚಾರ ಮಾಡಬೇಕು. ಇದರೊಳಗೆ ಒಂದೇ ಒಂದು ಪೇಜಲ್ಲಿ ನಾನು ನಿಮ್ಗೆ ಉಲ್ಲೇಖ ಮಾಡ್ತೀನಿ. ಓ ಪ್ರಭು, ಅಧ್ಯಾಯ 2ರಲ್ಲಿ ವಚನ 129 ಬರೆದಿರೋದು, ಅವರಿಗೆ ನಿನ್ನ ವಚನಗಳನ್ನು ಪಠಿಸಿ ಹೇಳುವ ಮತ್ತು ಗ್ರಂಥವನ್ನು ಯುಕ್ತಿಯನ್ನೂ ಬೋಧಿಸುವ ಹಾಗೂ ಅವರ ಜೀವನವನ್ನು ಸಂಸ್ಕರಿಸುವ ಓರ್ವ ಸಂದೇಶವಾಹಕನನ್ನು ಅವರೊಳಗಿನಿಂದಲೇ ನಿಯೋಜಿಸು. ನೀನು ಮಹಾಪ್ರತಾಪಿಯೂ ಯುಕ್ತಿಪೂರ್ಣನೂ ಆಗಿರುತ್ತೀಯೇ. ಭಗವಂತನನ್ನು ಹೊಗಳಿದರು ಹೇಗೆ ಅಂದರೆ, ನಿನ್ನ ಶಕ್ತಿ ಇದೆ, ಆ ಶಕ್ತಿ ಆ ವ್ಯಕ್ತಿಯ ಆತ್ಮದೊಳಗಡೆ ಪ್ರಚೋದಿಸಲ್ಪಟ್ಟು ನಿನ್ನ ಅಸ್ತಿತ್ವ ಗೊತ್ತಾಗುವಂಗೆ ಮಾಡು ಅಂತ ಹೇಳಿರೋ ಮಾತು ಪ್ರವಾದಿಯವರದು. ಇದನ್ನು ಭಾಳ ಹಿಂದೆ ಈ ಸನಾತನ ಧರ್ಮದಲ್ಲಿ ಗಾಯತ್ರಿ ಮಂತ್ರ ಅಂತ ಬಂತು. ಓಂ ಭೂರ್ಭುವಸ್ವಃ ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಸೂರ್ಯನ ಕಿರಣದಿಂದ ಬಂದಿರತಕ್ಕಂಥ ಭಗವತ್ ಶಕ್ತಿ ಆತ್ಮಶಕ್ತಿಯಾಗಿ ಒಳಸೇರಿ ಅವನಲ್ಲಿ ದಿವ್ಯ ಶಕ್ತಿಯಾಗಿ ಪ್ರಚೋದಿಸಲ್ಪಡಲಿ ಅನ್ನುವಂಥ ಮಾತನ್ನೇ ಇವರು ಈ ಅರೇಬಿಕ್ ಭಾಷೆಯಲ್ಲಿ ಪ್ರವಾದಿಗಳು ಸಂದೇಶವನ್ನು ಸಾರಿದ್ದಾರೆ. ಇದರ ಅರ್ಥ ಯಾವ ಧರ್ಮವೇ ಆಗಲಿ ಅದನ್ನು ಹೇಳಿಕೊಟ್ಟಂಥ ಗುರುಗಳ ಅರ್ಥ, ಒಳ ಇಂಗಿತ ಒಂದೇ ಆಗಿದೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಲ್ಲ. ಎಷ್ಟು ಚೆನ್ನಾಗಿ ಈ ಒಂದು ಆ ಪುಸ್ತಕದಲ್ಲಿ ಬರೆದಿದ್ದಾರೆ. ಮುಸ್ಲಿಮರು ಸ್ವಾಮಿ ಕೆಟ್ಟವರು, ಕ್ರಿಶ್ಚಿಯನ್ರು ಸ್ವಲ್ಪ ಕೆಟ್ಟವರು, ಹಿಂದೂಗಳು ಒಳ್ಳೆಯವರು ಅನ್ನೋಕ್ಕಾಗತ್ತಾ? ಕೆಟ್ಟತನ ಅನ್ನುವಂಥದ್ದು, ಕಿಡಿಗೇಡಿಗಳು ಅನ್ನುವಂಥದ್ದು ಧರ್ಮದಿಂದ ಹುಟ್ಟಿದ್ದಲ್ಲ, ಮನುಷ್ಯನಿಂದ ಹುಟ್ಟಿರೋದು. ಅದು ಎಲ್ಲ ಧರ್ಮದಲ್ಲೂ ಇದ್ದಾರೆ. ಕಿಡಿಗೇಡಿಗಳು ಪ್ರತಿ ಧರ್ಮದಲ್ಲೂ ಇದ್ದಾರೆ. ಕಿಡಿಗೇಡಿಗಳು ಹುಟ್ಟದೇ ಇರುವಾಗೆ ಧರ್ಮ ಸಂದೇಶವನ್ನು ಅವರಿಗೆ ತಿದ್ದಿ ಮಾತಾಡಬೇಕು. ಆವಾಗ ಮಾತ್ರ ಇದು ಸರಿ. ಕಲಿದವರು ಹೇಳಿದ ಹಾಗೆ ಧರ್ಮದ ಬಗ್ಗೆ ತಿಳುವಳಿಕೆ ಕಡಿಮೆ. ಎಷ್ಟು ಜನ ಭಗವದ್ಗೀತೆ ಓದಿದವರು ಎಷ್ಟು ಜನ ಇದ್ದಾರೆ? ಕುರಾನ್ ಓದಿದಂಥ ಮುಸ್ಲಿಮರು ಎಷ್ಟು ಜನ ಇದ್ದಾರೆ? ಬೈಬಲ್ನ ಸಂಪೂರ್ಣವಾಗಿ ಕೇಳಿದಂಥ ಕ್ರಿಶ್ಚಿಯನ್ರು ಎಷ್ಟು ಜನ ಇದ್ದಾರೆ? ಸಂಪೂರ್ಣವಾಗಿ ಕೇಳಿದರೆ ನಿಮ್ಮಲ್ಲಿ ಎಲ್ಲೂ ಗಲಾಟೆ ಅನ್ನೋದೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮಾತು ಹೇಳ್ತೀನಿ ನಿಮ್ಮ ಹತ್ರ. ಇವತ್ತು ಯಾವ ಮಾತು ಹೇಳಿದರೂ ಸಹ ಭಾಷಣಕ್ಕಾಗಿ ಅದು ಹೇಳಿರುವಂಥ ಮಾತಲ್ಲ, ಆತ್ಮವಿಮರ್ಶೆಗೆ ಅಂತ ನಾನು ಮೊದಲೇ ಹೇಳಿದೆ. ಈ ದೇಶದಲ್ಲಿ ಒಂದು ಕಾಲದಲ್ಲಿ ನಡೀತು 47ರಲ್ಲಿ, ಯಾರಿಗೆ ದೇಶ ಬೇಡ ಅವರೆಲ್ಲ ಪಾಕಿಸ್ತಾನಕ್ಕೆ ಹೋಗಿ ಅಂತ, ಯಾರಿಗೆ ಈ ದೇಶದ ಮೇಲೆ ಅಭಿಮಾನ ಇದೆ ಅವ್ರು ಇಲ್ಲೇ ಇರೀರಿ ಅಂತ. ಸರಿ, ಈ ದೇಶದ ಮೇಲೆ ಅಭಿಮಾನ ಇದ್ದಂಥ ಮುಸ್ಲಿಮರು ಉಳ್ಕೊಂಡ್ರು, ಕ್ರಿಶ್ಚಿಯನ್ರು ಉಳಿದ್ರು. ಇವತ್ತು ಎಲ್ಲ ಜನಸಂಖ್ಯೆ ಬೆಳೆದ ಹಾಗೆ ಬೆಳೀತಾ ಹೋಯಿತು. ಎಲ್ಲಿಯಾದರೂ ನಿಜವಾಗಿಯೂ ಒಬ್ಬ ಮುಸ್ಲಿಮು ರಾಮ ಮಂದಿರ ಬೇಡವೇ ಬೇಡ ಅಂತ ವಾಲಂಟ್ರಿಯಾಗಿ ಹೇಳಿದ್ದು ಕಂಡಿದೆಯಾ ನಿಮಗೆ? ಕಂಡಿದೆಯಾ? ಮಾಡಿದ್ರೆ ಮಾಡ್ಕೊಳ್ಳಿ, ಅವ್ರ ದೇವಸ್ಥಾನ ಅವ್ರು ಮಾಡಲಿ ಅಂತಲೇ ಹೇಳಿದವರೇ ಹೆಚ್ಚು. ಆದರೂ ಇಷ್ಟು ದೊಡ್ಡ ಯುದ್ಧ ಯಾಗಾಯಿತು? ಏನು ಕಾರಣ? ಯಾರದು ಪ್ರಚೋದನೆ? ಯಾರದು ಪ್ರಚೋದನೆ? ಟಿಪ್ಪು ಸುಲ್ತಾನ್ನ ಜನ್ಮ ದಿನಾಚರಣೆ ಮಾಡಿ ಅಂತ ಯಾವ ಮುಸ್ಲಿಮರು ಹೋರಾಟ ಮಾಡಲಿಲ್ಲ. ಅವರಲ್ಲಿ ಕುರಾನ್ನಲ್ಲಿ ಹೇಳ್ತದೆ, ಒಂದು ಸರ್ತಿ ಆತ್ಮ ಕಳ್ಕೊಂಡಿರ್ತಕ್ಕಂಥ ದೇಹವನ್ನು ಆರಾಧನೆ ಮಾಡ್ತಕ್ಕಂಥ ಪದ್ಧತಿ ಕುರಾನ್ನಲ್ಲಿಲ್ಲ. ಅವನು ಅಲ್ಲಾಹನ ಜೊತೆಗೆ ಸೇರಿ ಆಯಿತು, ಅಲ್ಲಾಹು ಕರ್ಕೊಂಡಾಗಿದೆ.
ಮತ್ತೆ ನೀವು ಸ್ಮರಿಸೋದಲ್ಲ, ಅಲ್ಲಾಹನಷ್ಟೇ ಸ್ಮರಿಸ್ಬೇಕು ನೀವು. ಯಾವುದೇ ಒಬ್ಬ ಮುಸ್ಲಿಂ ಮನೆಯಲ್ಲಿ ನಮ್ಮ ಅಜ್ಜ, ನಮ್ಮಪ್ಪ, ನಮ್ಮ ಇವರು ಅವರು ಅಂತ ಫೋಟೋ ಇದೆಯಾ ನೋಡಿ? ಹಾಕಿದ್ಯಾ? ದಯವಿಟ್ಟು ಹೇಳಿ. ಯಾರ ಮನೆಯಲ್ಲೂ ಇಲ್ಲ. ಯಾಕೆ ಸುಮ್ಮನೆ ಟಿಪ್ಪು ಸುಲ್ತಾನ್ದು ಫೋಟೋ ತಂದಿದ್ದು, ನಾವು ತಗೊಂಡು ಬಂದು ಪ್ರೊಜೆಕ್ಟ್ ಮಾಡಿದ್ದು ಯಾರನ್ನು ಖುಷಿಪಡಿಸ್ಲಿಕ್ಕೆ? ಅದಕ್ಕಿಂತ ಎಷ್ಟು ಬಡತನದ ಮುಸ್ಲಿಮರಿದ್ದಾರೆ, ಅವರಿಗೆ ಆರೋಗ್ಯ ಕೊಡಿ, ಅವ್ರಿಗೆ ಎಜುಕೇಷನ್ ಕೊಡಿ. ಅದನ್ನು ಮಾಡಿದರೆ ಬೇರೆ ಯಾರಿಗೂ ಮಾಡ್ದಂಗೆ ಆಗೋದಿಲ್ಲ, ನಮ್ಮವರಿಗೆ ಮಾಡ್ದಂಗೆ ಆಗೋದು. ಯಾಕೆ ಈ ಪ್ರಚೋದನೆ ಆಗ್ತಾ ಇದೆ? ಯಾಕೆ ಈ ಪ್ರಚೋದನೆ? ಇವಿಷ್ಟು ರಾಜಕೀಯ ಶಕ್ತಿಗಳಿಂದಲೇ ಧರ್ಮ ಒಡೆದು ಹೋಗ್ತಾ ಇರೋದು. ಇದು ಓಪನ್ ಆಗಿ ನಾವು ಒಪ್ಕೊಳ್ಬೇಕು. ಧರ್ಮ ಯಾವಾಗಲೂ ಸಮೇತ ರಾಜಕೀಯದಲ್ಲಿ ಧರ್ಮ ಇರಬೇಕೇ ವಿನಃ ಧರ್ಮದೊಳಗಡೆ ರಾಜಕೀಯನ ತಂದು ಹಾಕಬಾರ್ದು. ಯಾರೇ ಆಗಲಿ. ಈಗ ಮತ್ತೆ ಮುಂದೆ ಶುರುವಾಗಿಬಿಡ್ಬೋದು. ಈಗ ಏಪ್ರಿಲ್ನಲ್ಲಿ ನೀವೊಂದು ಜನವರಿನಲ್ಲಿ ಇದು ಡಿಸೆಂಬರ್ನಲ್ಲಿ ಮಾಡಿದ್ರಲ್ಲ, ಮಾರ್ಚಲ್ಲಿ ಸಮೇತ ಒಂದು ಈ ಥರದೇ ಒಂದು ಕಾರ್ಯಕ್ರಮ ಮಾಡೋದು ಒಳ್ಳೆಯದೇನು? ಧರ್ಮದಲ್ಲಿ ನಾವು ಹೊಡ್ಕೊಳ್ಳೋದು ಬೇಕಾಗಿಲ್ಲ. ನಿಮ್ಗೆ ಯಾರು ಕಂಡಿದ್ದಾರೋ ಅವ್ರನ್ನ ನೀವು ನೇರವಾಗಿ ಅವ್ರನ್ನ ಗೆಲ್ಲಿಸಿ. ಓಟ್ ಹಾಕಬೇಕಾದ್ರೆ ಮುಸ್ಲಿಂ ಓಟ್ ಅಂತೇಳಿ ಅದ್ರಲ್ಲಿ ಬೀಳ್ತದ ಬಟನ್ನಲ್ಲಿ? ಕ್ರಿಶ್ಚಿಯನ್ ಓಟ್ ಅಂತ ಬೀಳ್ತದ? ಬೀಳೋದಿಲ್ಲ. ಆದರೆ ಮುಸ್ಲಿಮರನ್ನ ಪ್ರೋವೋಕ್ ಮಾಡೋದು, ಈ ಕಡೆಯಿಂದ ಹಿಂದೂಗಳನ್ನ ಪ್ರೋವೋಕ್ ಮಾಡೋದು, ಆ ಕಡೆಯಿಂದ ಕ್ರಿಶ್ಚಿಯನ್ರನ್ನ ಒಂದು ಕಾಲದಲ್ಲಿ ಇಲ್ಲಿ ಇದ್ದ ಚರ್ಚ್ಗಳಿಗೆ ಮತ್ತೊಂದುಗಳಿಗೆ ದಾಳಿ ಆಗಿದೆ ಇಲ್ಲಿ ಮಂಗಳೂರಿನಲ್ಲಿ. ಈ ದಾಳಿಗಳಿಂದ ಧರ್ಮ ಉದ್ಧಾರ ಆಗೋದಿಲ್ಲ. ಅದನ್ನೇ ಇಲ್ಲಿ ಪ್ರವಾದಿಗಳ ಸಂದೇಶ ಅಂತ ಒಂದು ಕಾಣ್ತದೆ. ಇಲ್ಲಿ ಏನು ಕಾಣ್ತದೆ? ಕಪಟ ವ್ಯಕ್ತಿಯಲ್ಲಿ 3 ಲಕ್ಷಣಗಳು ಇರ್ತವೆ. ಅವನು ಮಾತಾಡುವಾಗ ಸುಳ್ಳು ಹೇಳ್ತಾನೆ, ವಚನ ಕೊಟ್ಟಾಗ ವಚನ ಭಂಗ ಮಾಡ್ತಾನೆ, ಅವನಲ್ಲಿ ವಿಶ್ವಾಸವಿಟ್ಟಾಗ ವಿಶ್ವಾಸ ದ್ರೋಹ ಮಾಡ್ತಾನೆ. ಎಷ್ಟು ಚಂದದ ಮಾತು ನೋಡಿ. ಕಪಟಿಗಳು ಮನುಷ್ಯರಲ್ಲಿ ಎಲ್ಲ ಥರದಲ್ಲೂ ಇರ್ತಾರೆ, ಧರ್ಮದ ಆಧಾರದಲ್ಲಿ ಇರೋದಿಲ್ಲ. ಇದನ್ನು ಹೇಳ್ತಾರೆ, ಅಲ್ಲಾಹನಲ್ಲಿ ಹಾಗೂ ಪರಲೋಕದಲ್ಲಿ ನಂಬಿಕೆ ಇಟ್ಟಿರುವ ಯಾರೂ ತನ್ನ ನೆರೆಯವರಿಗೆ ಕಿರುಕುಳ ನೀಡಬಾರದು. ಅಲ್ಲಾಹನಲ್ಲಿ ಹಾಗೂ ಪರಲೋಕದಲ್ಲಿ ನಂಬಿಕೆ ಇಟ್ಟಿರುವ ಪ್ರತಿಯೊಬ್ಬನು ತನ್ನ ಅತಿಥಿಯನ್ನು ಆದರಿಸಬೇಕು. ಅಲ್ಲಾಹನಲ್ಲಿ ಹಾಗೂ ಪರಲೋಕದಲ್ಲಿ ನಂಬಿಕೆ ಇರುವ ಪ್ರತಿಯೊಬ್ಬನು ಮಾತನಾಡುವುದಿದ್ದರೆ ಹಿತಕರವಾದ ಮಾತನಾಡಬೇಕು, ಇಲ್ಲವಾದರೆ ಮೌನವಾಗಿರಬೇಕು. ಇದು ಸಂದೇಶ ಎಲ್ಲ 3 ಧರ್ಮದವರಿಗೆ ಹೋಗಿಬಿಟ್ರೆ ನಮ್ಮಲ್ಲಿ ಯುದ್ಧವೇ ಇಲ್ಲ, ಗಲಾಟೆನೇ ಇಲ್ಲ. 100 ಕಾರ್ಯಕ್ರಮಗಳು, ಈ ಹೋರಾಟದ ಕಾರ್ಯಕ್ರಮಗಳು ಮಾಡೋದಕ್ಕಿಂತ ಈ ಒಂದು ನಮ್ಮ ಯೂನಿವೆಫ್ ಕರ್ನಾಟಕದ ಕಾರ್ಯಕ್ರಮ ಯೂನಿವೆಫ್ ಭಾರತ ಕಾರ್ಯಕ್ರಮವಾಗಿ ಮೆರಿಬೇಕು. ಇಲ್ಲಿ ಬಂದಂಥ ಎಲ್ಲ ಮುಸ್ಲಿಮರಿಗೂ ಆ ದೇಶ ಪ್ರೇಮ, ನಾನೊಬ್ಬ ಭಾರತೀಯ ಅನ್ನುವಂಥದ್ದು ಬರಬೇಕು. ಇದನ್ನು ಕಂಡು ಪ್ರತಿಯೊಬ್ಬ ಹಿಂದೂಗಳು ಸಹ ಅವರು ನಮ್ಮವರು ಅನ್ನುವಂಥ ಅಭಿಮಾನದಲ್ಲಿ ಕಾಣಬೇಕು. ಕೇವಲ ಭಾಷೆಗೋಸ್ಕರ ಮುಸ್ಲಿಂ ಬಾಂಧವರು, ಕ್ರೈಸ್ತ ಬಾಂಧವರು ಅಂತ ಕರೆದು ಇಲ್ಲಿ ಶತ್ರುಗಳ ಥರ ಕಾಣಬಾರ್ದು. ಪ್ರವಾದಿ ಅವರನ್ನು ಕರಿಬೇಕಾದ್ರೆ ನಾವು ಸಾಮಾನ್ಯವಾಗಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂಥ ಒಂದು ಶಬ್ದವನ್ನು ಬಳಸ್ತೇವೆ. ಇನ್ನೊಬ್ಬ ಪ್ರವಾದಿ ಇಂಥದ್ದು ಬರಲಿಕ್ಕೆ ಸಾಧ್ಯ ಇಲ್ಲ. ಲಾ ಇಲಾಹ ಇಲ್ಲಲ್ಲಾಹ ಮೊಹಮ್ಮದ್ ರಸೂಲುಲ್ಲಾಹ ಅಂತ ಕರೆದಿರ್ತಕ್ಕಂಥ ಆ ಮೊಹಮ್ಮದ್ ಪೈಗಂಬರ್ ಅವರು ಸುಖವಾಗಿ ಏನು ಬದುಕಿರಲಿಲ್ಲ, ಸುಖವಾಗಿ ಬದುಕಿರಲಿಲ್ಲ. ತಾನು ಕಷ್ಟವನ್ನು ನುಂಗಿ, ದುಃಖವನ್ನು ನುಂಗಿ, ಆಮೇಲೆ ಸಮಾಜವನ್ನು ತಂದುಕೊಟ್ಟು ಅಲ್ಲಾಹನ ನಂಬಿ ಅಂತ ಕರೆದ್ರು. ಅವರ ಫಾಲೋಯರ್ಸ್ ಎಲ್ಲರೂ ಸಹ ಅಲ್ಲಾಹನು ಅಂತ ನಂಬಿದರು. ಮಹಾವೀರ್ ಬಂದರು, ಎಲ್ಲರೂ ಸಹ ಜೈನ ಪರಂಪರೆಯನ್ನು ನಂಬಿ ಅಂದರು. ಅವ್ರ ಫಾಲೋಯರ್ಸ್ ಎಲ್ಲರೂ ಸಹ ಜೈನರನ್ನು ನಂಬ್ತಾ ಹೋದ್ರು, ತೀರ್ಥಂಕರ್ ನಂಬಿದರು. ಬುದ್ಧ ಬಂದ, ಬುದ್ಧಂ ಶರಣಂ ಗಚ್ಚಾಮಿ ಅವ್ರ ಫಾಲೋಯರ್ಸ್ ಎಲ್ಲ ಬುದ್ಧ ಬಂದ. ನೋಡಿ, ಯಾವ ಯಾವ ಫಾಲೋಯರ್ಸು ಯಾವ ಗುರುಗಳು ಹೇಳ್ಕೊಟ್ರು ಅದನ್ನೇ ನಂಬುತ್ತಾ ಬಂದ್ರೆ ಬಿಟ್ಟರೆ ಟೋಟಲಿ ದೇವರು ಒಂದೇ. ನೀವು ಮುಸ್ಲಿಮರಿರ್ಬೋದು, ಕ್ರಿಶ್ಚಿಯನ್ರಿರ್ಬೋದು, ಅಥವಾ ಹಿಂದೂಗಳಿರ್ಬೋದು, ನಾವೆಲ್ಲ ಅಡುಗೆ ಮಾಡ್ತಕ್ಕಂಥ ಪದ್ಧತಿ ಒಂದೇ ಆಗಿದೆ. ನಮ್ಮ ಹೆಣ್ಮಕ್ಕಳು
ಸೀರೆ ಉಡ್ತಕ್ಕಂಥ ಪದ್ಧತಿ ಅದು ಭಾರತೀಯತೆಯನ್ನು ಎತ್ತಿ ಹಿಡಿತಕ್ಕಂಥ ಪದ್ಧತಿ. ಅದು ಮುಸ್ಲಿಮರೇ ಆಗಿರಲಿ, ಕ್ರಿಶ್ಚಿಯನ್ರೇ ಆಗಿರಲಿ, ಹಿಂದೂಗಳೇ ಆಗಿರಲಿ, ಆ ಸೀರೆ ಈ ಭಾರತದ ಸಂಸ್ಕೃತಿಯನ್ನು ತೋರಿಸ್ತಕ್ಕಂಥ ಪದ್ಧತಿಯಾಗಿದೆ. ಅದರಲ್ಲಿ ಧರ್ಮದ ನಡತೆ ಕಾಣೋದಿಲ್ಲ. ನೀವು ಮಾಡ್ತಕ್ಕಂಥ ಒಂದು ಮಾತಲ್ಲಿ ಹೇಳಿ ನಾನು ಮುಗಿಸ್ತೀನಿ. ಕರಿತಕ್ಕಂಥ ದೇವರ ಹೆಸರು ನಾನಾ ರೀತಿ ಇರ್ಬೋದು. ಪ್ರೊಫೆಸರ್ ಅವರು ಬಹಳ ಚಂದವಾಗಿ ಅದನ್ನು ವಿವರಿಸಿದ್ದಾರೆ. ನಾನು ಈ ಸಿಂಪಲ್ಲಾಗಿ ಬಾಕಿದ್ದವ್ರಿಗೆ ಅರ್ಥ ಆಗಲಿಕ್ಕೆ ಅಂತ ಹೇಳ್ತಿದ್ದೀನಿ. ನಮ್ಮ ಮನೆಯಲ್ಲಿ ಚಿತ್ರಾನ್ನ ಮಾಡಿ ತಿಂದಿರ್ಬೋದು, ಇವ್ರ ಮನೆಯಲ್ಲಿ ಪಲಾವ್ ಮಾಡಿ ತಿಂದಿರ್ಬೋದು, ಅವ್ರ ಮನೆಯಲ್ಲಿ ವಾಂಗಿಬಾತ್ ಆಗಿದೆ, ಅವ್ರ ಮನೆಯಲ್ಲಿ ಬಿಸಿಬೇಳೆ ಬಾತ್ ಆಗಿದೆ, ಇವ್ರ ಮನೆಯಲ್ಲಿ ಲೆಮನ್ ರೈಸ್ ಆಗಿದೆ, ಅವ್ರ ಮನೆಯಲ್ಲಿ ಫ್ರೈಡ್ ರೈಸ್ ಆಗಿದೆ. ಟೋಟಲಿ ಯಾವುದು? ಅನ್ನ. ಅದಕ್ಕೆ ಏನೇನು ಹಾಕ್ತಾ ಹೋದ್ರಿ, ಬೆಳೆಸ್ತಾ ಹೋದ್ರಿ, ಅದು ಹೆಸರು ಮಾತ್ರ ಬದಲು ಫೈನಲಿ ಅದು ಅನ್ನವೇ. ಅನ್ನವೇ ಅದು ಪರಬ್ರಹ್ಮ, ಅನ್ನವೇ ಅದು ದೇವರು, ಅನ್ನವೇ ಎಲ್ಲರಿಗೂ ಕಾಣ್ಬೋದಾದಂಥದ್ದಿದು. ಅನ್ನವನ್ನು ತಿನ್ನುವವರಿಗೆ ನಮ್ಮ ನಾಲಿಗೆ ಮಾತಾಡ್ತದೆ, ಕಣ್ಣು ನೋಡ್ತದೆ, ಓಡಾಡ್ತೀವಿ. ಸತ್ತ ಮೇಲೆ ನಮ್ಮ ದೇಹ ಏನು ಕಿತ್ತಾಡಿತ್ತೋ ಏನೂ ಪ್ರಯೋಜನ ಇಲ್ಲ. ಇರೋದೇ ಕೆಲವೇ ದಿನಗಳ ಆಟದಲ್ಲಿ ಇದ್ದಷ್ಟು ಪ್ರೀತಿನಲ್ಲಿ, ಪ್ರೇಮದಲ್ಲಿ ನಿಷ್ಕಳಂಕವಾಗಿ ಹೋದರೆ ಭಾರಿ ಒಳ್ಳೆಯದು. ಪ್ರವಾದಿಗಳು ಒಂದು ಮಾರ್ಕೆಟಿಗೆ ಹೋದ್ರಂತೆ. ಅಲ್ಲಿ ಈ ಪುಸ್ತಕದಲ್ಲಿ ಬರೆದಿದ್ದಾರೆ, ಮಾರ್ಕೆಟಿಗೆ ಹೋದಾಗ ಧಾನ್ಯಗಳನ್ನು ಹಾಕ್ಕೊಂಡು ಕೂತಿದ್ದಾನಂತೊಬ್ಬ. ಆ ಧಾನ್ಯಗಳನ್ನು ಇವರು ಹೋಗಿ ಮುಟ್ಟಿದಾಗ ಕೆಳಗಡೆ ತೇವ ಇತ್ತಂತೆ, ಮೇಲ್ಗಡೆ ಡ್ರೈ ಇತ್ತಂತೆ. ಅವ್ರು ಹೇಳ್ತಾರೆ, ಯಾಕೆ ತೇವ ಇದೆ ಒಳಗಡೆ? ಅದು ಮಳೆಯಲ್ಲಿ ಸ್ವಲ್ಪ ನೆಂದಿದೆ, ವ್ಯಾಪಾರ ಆಗೋದಿಲ್ಲ ಅಂತ ನಾನು ಡ್ರೈ ಇಟ್ಟಿದ್ದೇನೆ ಅಂತ. ನೀನು ಮೋಸ ಮಾಡಿ ಮಾರಿ, ಆ ಮಾರಿದ ಹಣದಲ್ಲಿ ನೀನು ಧಾನ್ಯ ತಗೊಂಡೋಗಿ ತಿಂದದ್ದು ಅಲ್ಲಾಹ್ಗೆ ಪ್ರೀತಿ ಆಗೋದಿಲ್ಲ. ನೀನು ಮೋಸ ಮಾಡಿ ಮಾರಬೇಡ ಅಂತ. ಎಂಥ ಮಾತ್ರೆ ಇದು! ನೀನು ಸಮಾಜಕ್ಕೆ ಮೋಸ ಮಾಡಿ ತಿನ್ನಬೇಡ ಅಂತ ಹೇಳಿರ್ತಕ್ಕಂಥ ಅಂಥ ಮಾತುಗಳನ್ನು ನಾವು ರೂಢಿಸ್ಕೊಂಡ್ರೆ ಖಂಡಿತವಾಗಿ ಮನುಕುಲಕ್ಕೆ ದೊಡ್ಡ ಸಂದೇಶವಾಗತ್ತೆ ಅಂತ ಹೇಳ್ತಾ, ದೈವಿಕ ಕಾನೂನು ದೇವರ ಹೆಸರಲ್ಲಿ ಯಾಕೆ ಕಾನೂನು ಮಾಡ್ತೇವೆ ಅಂತಂದರೆ, ನಿಮ್ಗೆ ಯಾವುದೇ ಕಾನೂನು ನಿಮ್ಮನ್ನು ಬಂಧಿಸೋದಿಲ್ಲ. ಪೊಲೀಸ್ ಸ್ಟೇಷನ್ ನಿಮಗೆ ಏನಾದರೂ ಕೇಸ್ ಮಾಡಿ ಕೊಡ್ಬೋದು ಬಿಟ್ಟರೆ ಜೀವನ ಕಲ್ಪಿಸಿ ಕೊಡೋದಿಲ್ಲ. ಕೋರ್ಟು ನಿಮಗೆ ನ್ಯಾಯ ಕೊಡೋದು ಲೇಟ್ ಆಗ್ತದೆ, ಅಷ್ಟೊತ್ತಿಗೆ ನಿಮ್ಮ ಜೀವನ ಬರ್ಬಾದಾಗಿ ಹೋಗಿರ್ತದೆ. ಓಡಾಡಿ ಅದು ಆಗೋದಿಲ್ಲ. ನಿಜವಾದಂತಹ ಏನಾದರೂ ನಿಮಗೆ ಬದುಕು ಕೊಡೋದು ದೈವಿಕ ಕಾನೂನು ಮಾತ್ರ. ಅದು ಹೇಗೆ ಅಂತಂದರೆ, ನೀನು ಮಾಡಿದ ದ್ರೋಹ, ನೀನು ಮಾಡಿದ ತಪ್ಪು, ನೀನು ಮಾಡಿದ ಮೋಸವನ್ನು ಫಸ್ಟು ನಿನ್ನ ಆತ್ಮವೇ ನೀನು ವಂಚಿಸಿದ್ಯಾ, ತಪ್ಪು ಮಾಡಿದ್ಯಾ ಅಂತ ಹೇಳುತ್ತೆ ನೋಡಿ, ಅದು ದೈವಿಕ ಕಾನೂನು. ನಿಮ್ಮ ಮನಸ್ಸು ಫಸ್ಟ್ ಹೇಳ್ತಲ್ಲ, ಅದು ನಿಮಗೆ ಫಸ್ಟ್ ಕೊಟ್ಟಿರೋ ಶಿಕ್ಷೆ. ಹಾಗಾಗಿ ಈ ಮನಸ್ಸನ್ನು ತಿದ್ದುಕೊಂಡ್ರೆ ಆ ಭಗವಂತ ಒಪ್ತಾನೆ. ಆ ಭಗವಂತ ಒಪ್ಪಿದ ಈ ಭಗವಂತ ಸುಮಾರು ವರ್ಷಗಳ ಕಾಲ ಒಳ್ಳೆ ರೀತಿಯಲ್ಲಿ ಬದುಕ್ತಾನೆ. ಇದು ನಿಜವಾದಂಥ ದೈವಿಕ ಕಾನೂನು ಅಂತ ಹೇಳ್ತಾ, ಈ ಕಾರ್ಯಕ್ರಮಗಳು ಇನ್ನಷ್ಟು ಜಾಸ್ತಿ ದಿನ ಮಾಡ್ತಾ ಹೋಗಿ, ಅದು ನಾನು ಹೇಳಿದೆ ಯಾರಿಗೆ, ನಮ್ಮ ರಫೀವುದ್ದೀನ್ ಅವರಿಗೆ, ಕನ್ನಡದಲ್ಲಿ ಈ ದೇಶದಲ್ಲಿ ಇಸ್ಲಾಂ ಹೆಂಗೆ ಹುಟ್ಕೊಳ್ತಾ ಹೋಯಿತು, ಹೆಂಗೆ ಬೆಳೀತಾ ಬಂತು, ಅದು ಯಾವ ಥರದಲ್ಲೇ ಇರಲಿ ಧೈರ್ಯವಾಗಿ ಇದ್ದ ಸತ್ಯವನ್ನು, ಐತಿಹಾಸಿಕವನ್ನು, ಆ ಚಿತ್ರಣವನ್ನು ಪುಸ್ತಕ ಬರೀರಿ ಅಂತೇಳಿ ನಮ್ಮ ಆಶ್ರಮಕ್ಕೆ ಬಂದಾಗ ಹೇಳಿದೆ. ಅದು ಯಾಕೆ ಅಂತಂದರೆ, ಈಗಿನ ಯುವಜನತೆ ಅದನ್ನು ಕಲಿಬೇಕು, ಅದನ್ನು ನೋಡಬೇಕು. ಹೇಗಾಯಿತು, ಹೇಗೆ ಬದಲಾವಣೆ ಆಗಿದ್ದೀವಿ, ಇನ್ನು ನಾವು ಹೇಗಿರಬೇಕು ಅಂತ. ಇವತ್ತು ಯಾವ ದೇಶವನ್ನು ನಂಬುವಾಗಿಲ್ಲ. ಟರ್ಕಿ ಭೂಕಂಪ ಆದಾಗ ಯಾವ ದೇಶನೂ ಬರಲಿಲ್ಲ, ನಮ್ಮ ದೇಶ ಮೊದಲು ಓಡೋಗಿ ಅವರಿಗೆ ಸಹಾಯ ಮಾಡಿದ್ವಿ. ಇನ್ನೂ ಅವ್ರದ್ದು ಬ್ಯಾಂಡೇಜ್ ತೆಗೆದಿಲ್ಲ, ಅಷ್ಟೊತ್ತಿಗೆ ನಮಗೆ ಮೋಸ ಮಾಡಿ ಅನೌನ್ಸ್ ಮಾಡಿದ ಅವನು. ಎಂಥ ಮೋಸ! ಹಾಗೆ ನೋಡ್ಲಿಕ್ಕೆ ಹೋದರೆ, ಬೇರೆ 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 ದೇಶಗಳನ್ನು ನೋಡ್ಲಿಕ್ಕೆ ಹೋದರೆ, ಭಾರತದಲ್ಲಿರುವಂಥ ಸುಖ, ಭಾರತದಲ್ಲಿದ್ದಂಥ ಸ್ವಾತಂತ್ರ್ಯ ಇನ್ನೆಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇಸ್ಲಾಂ ಎಲ್ಲೇ ಬೆಳೆದಿರ್ಬೋದು, ಅರಬಿಯ ಇಸ್ಲಾಂ ಬೇರೆ, ನಾನು ಹೇಳೋದು ವೈಯಕ್ತಿಕವಾಗಿ, ಸಿರಿಯದ ಇಸ್ಲಾಂ ಬೇರೆ ಇರ್ಬೋದು, ಅಥವಾ ಅಫ್ಘಾನಿ ಇಸ್ಲಾಂ ಬೇರೆ ಇರ್ಬೋದು. ಇವೆಲ್ಲದಕ್ಕಿಂತ ಮೀರಿದ್ದು ಭಾರತೀಯ ಇಸ್ಲಾಂ. ಭಾರತೀಯ ಇಸ್ಲಾಂ ಇದೆಯಲ್ಲ, ಇದು ಪವಿತ್ರತೆಯ ಇಸ್ಲಾಂ ಆಗಬೇಕು, ಸೌಹಾರ್ದತೆಯ ಇಸ್ಲಾಂ ಆಗಬೇಕು, ಪ್ರೀತಿಯ ಇಸ್ಲಾಂ ಆಗಬೇಕು. ಆಗ ನಿಜವಾಗ್ಲೂ ಸಂತೋಷ ಪಡ್ತಕ್ಕಂಥದ್ದು ಆ ಪ್ರವಾದಿಗಳ ಆತ್ಮ ಅಂತ ಹೇಳ್ತಾ, ಇನ್ನಷ್ಟು ಈ ಕಾರ್ಯಕ್ರಮಗಳಿಗೆ, ಯಾವುದ್ಯಾವುದೋ ಕಾರ್ಯಕ್ರಮಗಳಿಗೆ ಧನ ಸಹಾಯ ಮಾಡೋದಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮಕ್ಕೆ ಮಾಡಬೇಕು.
ಯಾಕೆಂತಂದರೆ ಅವ್ರು ಚೀಟಿ ಕೊಟ್ಟಿದ್ದಾರೆ, ನಾನು ಬೆಂಗಳೂರಿಂದ ಬಂದಿದ್ದೇನಲ್ಲ, ಫ್ಲೈಟ್ ಟಿಕೆಟಿನ ಖರ್ಚಾದರೂ ಆಗೋದು ಬೇಡವಾ? ಅಷ್ಟು ದೊಡ್ಡ ಮಾತಾಡದಿದ್ದರೆ ನಾವು ಚೀಟಿ ಕೊಟ್ಟು ಪ್ರಯೋಜನ ಇಲ್ಲ ಆಗ್ತದೆ. ನನಗೀಗ ಅಲ್ಲಿ ಚೆಕ್ಕಿಂಗ್ ಆಗೋದಕ್ಕಿಂತ ಮುಂಚೆ ಹೋಗಿ ಮಾತಾಡುವಾಗ, ಇಷ್ಟು ದೂರದಿಂದ ನಿಮ್ಮನ್ನು ಬಂದು ಮಾತಾಡುವಾಗ ಈ ಚೀಟಿಗೆಲ್ಲ ನಾವು ಲೆಕ್ಕ ಮಾಡಲಿಕ್ಕೆ ಆಗೋದೇ ಇಲ್ಲ. ನೀವು ಬೇಕಿದ್ರೆ ಅರ್ಧ ಗಂಟೆ ಬೈಕೊಂಡೇ ಮನೆಗೆ ಹೋಗಿ, ನಾವು ಹೇಳೋದನ್ನು ಹೇಳಲೇಬೇಕಾದ್ದು ನನ್ನ ಕರ್ತವ್ಯ. ನಾನು ಹೇಳಲಿಕ್ಕಾಗೇ ಬಂದದ್ರಿಂದ ಚೀಟಿಗೆ ಹೆದರಿ ಹೋಗುವ ಸ್ವಾಮೀಜಿ ನಾನಲ್ಲ. ತಪ್ಪ ಸರಿಯಾ? ಒಂದು, ನೀವೆಲ್ಲರೂ ಸ್ವತಂತ್ರರಾಗಿದ್ದೀರಿ. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಉಂಟು. ನಾನೊಂದು ಮಾತು ಹೇಳಿದೆ, ಇಸ್ಲಾಮಲ್ಲಿ ಬೆಳೀತಾ ಬೆಳೀತಾ ಬದಲಾವಣೆಗಳಾಗ್ತಾ ಹೋಯಿತು. 5 ಸಾರಿ ನಮಾಜ್ ಮಾಡಬೇಕಾಗಿತ್ತು, ಈಗ ಎಲ್ಲರೂ 5 ಸಾರಿ ನಮಾಜ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಕೆಲವರು ಮಾಡ್ತಾರೆ. ನಮ್ಮಲ್ಲೂ ಸಮೇತ ದೇವಸ್ಥಾನಗಳಿಗೆ ಹೋಗಬೇಕು, ಎಲ್ಲರೂ ಎಲ್ಲ ದಿನ ದೇವಸ್ಥಾನಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ಒಪ್ಕೊಳ್ತೇವೆ. ಅದೇ ಥರದಲ್ಲಿ ನಾವು ಬದಲಾವಣೆ ಆಗಿರೋದ್ರಿಂದ ನಿಮ್ಮಲ್ಲಿ ನಿಮ್ಮ ಹೆಣ್ಣುಮಕ್ಕಳಿಗೆ ಸ್ವಲ್ಪ ಸ್ವಾತಂತ್ರ್ಯಗಳನ್ನು ಈ ಭಾರತದಲ್ಲಿ ತಂದುಕೊಡತಕ್ಕಂಥದ್ದು ಸ್ವಲ್ಪ ಒಳ್ಳೆಯದು ಅನ್ನುವಂಥ ನಮ್ಮದೊಂದು ಸಜೆಷನ್. ಸ್ವಲ್ಪ ಫ್ರೀ ಬಿಡಬೇಕು. ಆಧುನಿಕತೆ ಬೆಳೀತಾ ಇದೆ, ಅವರನ್ನು ಧಾರ್ಮಿಕವಾಗಿ ಬಂಧಿಸ್ಲಿಕ್ಕೆ ಹೋಗಬಾರ್ದು. ಆದರೂ ಸಂಪ್ರದಾಯ ಅನ್ನೋದು ಇಡಲೇಬೇಕು. ಹೂವಿನ ಗಿಡಕ್ಕೆ ಬೇಲಿ ಹಾಕದೇ ಇದ್ದರೆ ಬಹಳ ಕಷ್ಟ, ಅದು ಇಡಬೇಕು. ಆದರೆ ಅವರು ಓದೋದಕ್ಕೆ ಎಜುಕೇಷನಿಗೆ ಕೊಡಬೇಕು. ಎಲ್ಲೇ ಕಾರ್ಯಕ್ರಮಗಳಿಗೆ ಹೋಗಬೇಕಾದ್ರೆ ಅವರಿಗೆ ಸ್ವಾತಂತ್ರ್ಯತೆ ಬಿಡಬೇಕು. ಅವ್ರದ್ದೇ ಆದಂಥದ್ದು ಒಂದು ರೀತಿಯಲ್ಲಿ ಅವರನ್ನು ಮನುಷ್ಯ ರೂಪದಲ್ಲೇ ನಾವು ತಗೊಂಡು ಬೆಳೆಸ್ತಾ ಹೋಗಬೇಕು. ನರೇಂದ್ರ ಮೋದಿಯವರು ಒಂದು ತಂದದ್ದು ನಿಜವಾಗಲೂ ಎಲ್ಲ ಮುಸ್ಲಿಂ ಹೆಣ್ಮಕ್ಳು ಪ್ರಶಂಸೆ ಮಾಡಿದರು. ಯಾವುದದು ತಲಾಖಿನ ವಿಚಾರಕ್ಕೆ. ಕೆಲವೊಂದು ಬದಲಾವಣೆಗಳನ್ನು ನೀವು ತಂದುಬಿಟ್ರೆ ಇಂಥ ಕಾರ್ಯಕ್ರಮಕ್ಕೆ ಇನ್ನಷ್ಟು ಶಕ್ತಿ ಸಿಗ್ತದೆ. ಪಾಪ ಅವರು ಯಾವ ಉತ್ತರ ಕೊಡ್ತಾರೋ ಅಂತೂ ಗೊತ್ತಿಲ್ಲ ನನಗೆ. ಗೊತ್ತಿರಲಿಲ್ಲ, ನನ್ನ ಒಳಗಡೆ ಇದ್ದದ್ದನ್ನು ಹೇಳಬೇಕಿತ್ತು ಅಂತ ನಾನು ಏರ್ಪೋರ್ಟಲ್ಲಿ ಹೋದಾಗ ನೆನಪಕ್ಕೆ ಬರಬಾರ್ದು, ಅದಕ್ಕೋಸ್ಕರ ಹೇಳಿದ್ದೇನೆ. ಅವರಿಗೆ ನೀವು ಏನು ಚೆನ್ನಾಗಿ ನೋಡಿದ್ರೋ ಇನ್ನಷ್ಟು ಜಾಸ್ತಿ ಏನು ಹೇಳ್ತೀವಿ ನಾವು ಆದರಣೀಯತೆಯನ್ನು ಕೊಡ್ತಾ ಬಂದರೆ ನಿಜವಾಗಲೂ ಒಳ್ಳೆತನದ ಶಕ್ತಿ ಅವರಿಂದ ಹೊರಗೆ ತರ್ಬೋದು. ಅದರ ಜೊತೆಯಲ್ಲಿ ಕೆಲವು ಬಡವ ಮುಸ್ಲಿಮ್ಗಳು ಇದ್ದವ್ರನ್ನ ಚೇತರಿಸಿ ಮಾಡಿ ತಂದು ಕೊಡ್ತದ್ದು ಆಗಬೇಕು. ಅವರಲ್ಲಿ ಆ ಧೈರ್ಯ ಇದೆ. ಒಂದು ಸರ್ತಿ ನಾನು ಕ್ಲಿನಿಕಲ್ಲಿ ಒಬ್ಬ ಕುಡ್ಕ ಬಂದು ಗಲಾಟೆ ಮಾಡಿದ. ನನಗಿನ್ನು ಅವಾಗ ಕುಡಿಮೀಸೆ ಇದ್ದಂಥ ಹುಡುಗ ಗಲಾಟೆ ಮಾಡಿದಾಗ ಯಾರೂ ಇಲ್ಲ ಕ್ಲಿನಿಕಲ್ಲಿ. ಅವನು ಫುಲ್ಲು ಟೈಟು, ಅವನಿಗೆ ಇಲ್ಲಿ ಒಡೆದು ಹೋಗಿದೆ ಬಿದ್ದು. ಅವನಿಗೆ ಹೊಲಿಗೆ ಹಾಕಿ ಅಂತ ಹೊಲಿಗೆ ಹಾಕಿದ್ದೀನಿ. ಹಾಕಿದ ಮೇಲೂ ಸಮೇತ ದುಡ್ಡು ಕೊಡಲಿಕ್ಕೆ ಅವನ ಹತ್ರ ದುಡ್ಡಿಲ್ಲ, ಮತ್ತು ಗಲಾಟೆ ಮಾಡ್ತಿದ್ದ. ಆ ಗಲಾಟೆ ಮಾಡುವಾಗ ನನಗೆ ತಲೆ ಕೆಟ್ಟು ಹೋಯಿತು. ಅಂಥ ಸಂದರ್ಭದಲ್ಲಿ ಒಂದು 10-12 ಜನ ಮುಸ್ಲಿಂ ಮಹಿಳೆಯರಿದ್ದರು, ಎಲ್ಲರೂ ಹುರುಕಾಕಿ ಕೂತಿದ್ರು ಕ್ಲಿನಿಕಲ್ಲಿ. ಅವನು ಏನು ಕೆಟ್ಟ ಭಾಷೆ ಮಾತಾಡಿದ್ದವಲ್ಲರಿಗೆ ಕಾಯ್ತಾ ಇದ್ದರು. ಆಮೇಲೆ ಅವನ್ನ ಹೊಡೆದು ಕ್ಲಿನಿಕ್ಕಿಂದ ಹೊರಗೆ ತಗೊಂಡೋಗಿ ಬಿಸಾಡಿದರು. ನಾನು ಇವತ್ತಿಗೂ ಮರೆಯೋದಿಲ್ಲ. ಅವರಲ್ಲಿರ್ತಕ್ಕಂಥ ಮಾತೃ ಪ್ರೇಮ, ನಮ್ಮ ಡಾಕ್ಟ್ರು ಅನ್ನುವಂಥ ಆ ಒಂದು ಸೌಜನ್ಯತೆ, ಆ ಪ್ರೀತಿ ಇದೆಯಲ್ಲ, ಅದು ಯಾವ ಧರ್ಮಗಳು ಮತ್ತೊಂದು ಅದರ ಮಧ್ಯದಲ್ಲಿ ಬರೋದೇ ಇಲ್ಲ. ನಾನೇ ಸಾಕ್ಷಿ. ಹಾಗಾಗಿ ನಾವೆಲ್ಲರೂ ಒಟ್ಟಾಗಿ ಬೆಳೆಯುವ ಅಂತ ಹೇಳ್ತಾ, ನೀವೆಲ್ಲ ಬೈಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಆಶೀರ್ವಚನಕ್ಕೆ ಪೂರ್ಣ ವಿರಾಮ ಹಾಕ್ತಾ ಇದ್ದೇವೆ. ಒಳ್ಳೆಯದಾಗಲಿ.